ವರ್ಷದಿಂದ ಆಗ್ತಿರೋದು ಅನ್ನೋದು ಖುಷಿ ವಿಚಾರ. ಸೊ ಗಣೇಶ ಹಬ್ಬ, ಗಣೇಶನ ಒಂದು ನೆನಪುಗಳು ಅಂತಾನೆ ನಿಮ್ಮ ಬಾಲ್ಯದ ನೆನಪಾಗುತ್ತಾ? 100%. ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಮನೇಲಿ ಹಬ್ಬದ ಸಡಗರ. ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಗಣೇಶ ಮಾರ್ಕೆಟ್ಗೆ ಹೋಗಿ ಗಣೇಶ ತರೋದು, ಎಲ್ಲ ಪೂಜೆ ಸಾಮಾನು ಎಲ್ಲ ತಂದು ಅದನ್ನು ಹಿಂದಿನ ದಿನ ರಾತ್ರಿ ಪೂಜೆ ಎಲ್ಲ ಮಾಡಿ ಕೂರಿಸಿ ಮಾರನೇ ದಿನ ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ದು. ಸೊ ಅದು ಯಾವಾಗಲೂ ನೆನಪಾಗುತ್ತೆ ಆ್ಯಂಡ್ ಐ ಮಿಸ್ ದ್ಯಾಟ್. ಸೊ ತುಂಬ ಮೆಮೊರೀಸ್ ಇದೆ ಗೌರಿ ಗಣೇಶ. ಅಂದರೆ ಹಬ್ಬದ ಊಟ ಆ್ಯಂಡ್ ಮಧ್ಯಾಹ್ನದವರೆಗೂ ಪೂಜೆ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗಿ ಮತ್ತೆ ರಾತ್ರಿ ಬಂದು ಗಣೇಶ ಬಿಟ್ಬಿಡ್ತಾ ಇದ್ವಿ. ಸೊ ಹಾಗಿರ್ತಾಯಿತ್ತು. ಒಂದು ದಿನ ಇಲ್ಲ ಅಥವಾ 3 ದಿನ ಮನೆಯಲ್ಲಿ ಆ ರೀತಿ ಇಟ್ಕೊತಾ ಇದ್ರು. ಸೊ ಅದೇ ಆ ರೀತಿ ಬಾಲ್ಯದ ನೆನಪುಗಳು ತುಂಬ ನೆನಪಾಗುತ್ತೆ. ಅಫ್ಕೋರ್ಸ್ ಎಸ್. ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಹೀರೋ ಆಗಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಇವೆಂಟ್ ಗೌರಿ ಗಣೇಶ ಹಬ್ಬ. ಸೊ ಅದು ನಮ್ಮ ಟೀಮ್ ಒಟ್ಟಿಗೆ ಮಾಡ್ತಾ ಇರೋದು, ರಾಮರಸ ಟೀಮ್ ಒಟ್ಟಿಗೆ ಮಾಡ್ತಿರೋದು ತುಂಬ ಖುಷಿ. ಆ್ಯಂಡ್ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರು ನಾನು ಕೇಳ್ಕೊತೀನಿ. ರಾಮರಸ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಒಂದು 50% 50% ಮುಗಿಸಿದ್ದೀವಿ. ಇನ್ನೂ ಇದೆ, ಇನ್ನೊಂದು ಬಹುಶಃ ಒಂದು 25 ಡೇಸ್ ಬ್ಯಾಲೆನ್ಸ್ ಇರಬಹುದು. ಇತ್ತೀಚೆಗಷ್ಟೇ ನಿಮಗೆ ಬಿಗ್ ಬಾಸ್ ಇಂದ ಒಂದು ಸ್ಪೆಷಲ್ ಗಿಫ್ಟ್ ಸಿಕ್ತು. ಎಲ್ಲೆಲ್ಲಿ ಡ್ರೈವ್ ಮಾಡ್ಕೊಂಡು ಹೋದ್ರಿ ಅಂತ? ಮೈಸೂರಲ್ಲಿ ರಿಸೀವ್ ಮಾಡಿದ್ದು. ಯಾಕಂದರೆ ಮೈಸೂರು ನನಗೆ ತುಂಬ ಸ್ಪೆಷಲ್ ಪ್ಲೇಸ್. ಬೆಳೆದಿದ್ದೆಲ್ಲ ಅಲ್ಲೇ ನಾನು. ಸೊ ನನಗೆ ಅದು ಒಂಥರ ಕನೆಕ್ಟ್ ಮೈಸೂರಲ್ಲಿ ರಿಸೀವ್ ಮಾಡಬೇಕು ಅಂತ. ಸೊ ಅವ್ರು ಕೇಳಿದಾಗ ಮೈಸೂರಲ್ಲಿ ರಿಸೀವ್ ಮಾಡ್ಕೋತೀನಿ ಅಂತ ಹೇಳಿದೆ. ಮೈಸೂರಲ್ಲಿ ರಿಸೀವ್ ಮಾಡಿ ಮೈಸೂರಿಂದ ಲಾಂಗ್ ಡ್ರೈವ್ ಬಂದಿದ್ದು. ಅಮ್ಮ ಇಲ್ಲಿ ಆ್ಯಕ್ಚುಲಿ ಬ್ಯುಸಿಯಾಗಿದ್ರು, ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಚಿಕ್ಕಮ್ಮ ಇದ್ದರು, ಚಿಕ್ಕಮ್ಮನ ಜೊತೆ ರಿಸೀವ್ ಮಾಡಿ ವಾಪಸ್ ಒಬ್ಬನೇ ಬಂದೆ. ಹಾಗೆ ಲಾಂಗ್ ಡ್ರೈವ್ ಅಲೋನ್ ವಿತ್ ಸಮ್ ಗುಡ್ ಮ್ಯೂಸಿಕ್. ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಕಾರ್. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್. ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಒಂದು ಪ್ರೋಮೋದಲ್ಲಿ ಸುದೀಪ್ ಅವ್ರು ಕಾಣಿಸ್ಕೊಂಡಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಸುದ್ದಿಗಳು ಓಡಾಡ್ತಿದೆ. ನಿಮಗೆ ಮಾಹಿತಿ ಇದೆಯಾ? ಮಾಹಿತಿ ಎಲ್ಲ ಏನಿಲ್ಲ. ಅವರು ಹೊರಗಡೆ ಬಂದರು ಅಂತ ಕೇಳೋದಕ್ಕೇ ಕಷ್ಟ ಆಗುತ್ತೆ. ಯಾಕಂತಂದರೆ ಬಿಗ್ ಬಾಸ್ ಅಂದರೆ ಫಸ್ಟ್ ನೆನಪಾಗೋದೇ ಕಿಚ್ಚ ಸುದೀಪ್ ಸರ್. ಸೊ ಅಂದರೆ ಅದ್ರ ಬಗ್ಗೆ ಏನು ಅಫಿಷಿಯಲ್ ಮಾಹಿತಿ ಇಲ್ಲ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಲೆಟ್ಸ್ ಒಂದು ಅವ್ರು ಏನು ಕ್ಯೂರಿಯಾಸಿಟಿ ಇದೆ ಅದನ್ನು ಹಾಗೆ ಇಟ್ಕೊಂಡು ನೋಡೋಣ ಅವ್ರು ಏನು ಅಪ್ಡೇಟ್ ಕೊಡ್ತಾರೆ ಅನ್ನೋದು. ನೀವು ಇತ್ತೀಚೆಗಷ್ಟೇ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸದ್ಯದ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು. ಫೈರ್ ಇವತ್ತು ಆ ಒಂದು ಪತ್ರ ಏನಿದೆ ಮುಖ್ಯಮಂತ್ರಿ ಕೈ ಸೇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ಹೆಣ್ಮಕ್ಳ ರಕ್ಷಣೆಗೆ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಕೇರಳದಲ್ಲಿ ನಡೀತಾ ಇದೆ, ಅದೇ ಥರ ಕರ್ನಾಟಕ ಕಮಿಟಿ ಬರಬೇಕು ಅನ್ನೋ ಒಂದು ಒತ್ತಾಯ ಇದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಒಂದು ಇದ್ರ ಬಗ್ಗೆ ಅಫ್ಕೋರ್ಸ್ ಮೇಡಮ್ ಏನು ಅವರು ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ 100% ಇದ್ದೇ ಇರುತ್ತೆ. ಹೆಣ್ಣು ಮಕ್ಕಳು ಸೇಫ್ಟಿ ಎಲ್ಲ ಕಡೆ ತುಂಬ ಇಂಪಾರ್ಟೆಂಟ್. ನಾವು ಇತ್ತೀಚೆಗೆ ಅಷ್ಟೇ ನೋಡ್ತಾ ಇದ್ದೀವಿ ಬೆಳವಣಿಗೆಗಳು. ಅಂದರೆ ಕೋಲ್ಕತ್ತಾ ರೇಪ್ ಕೇಸ್ ಆಗಿರಬಹುದು, ಈ ಕೇಸ್ಗಳೆಲ್ಲ ನಾವು ಅಂದರೆ ನೋಡ್ತಾ ಇದ್ದೀವಿ. ಅಂದರೆ ಬೆಳಕಿಗೆ ಬರದಿರೋ ಎಷ್ಟೋ ವಿಷಯಗಳು ಇನ್ನೂ ಇದೆ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಕಾಸ್ಟಿಂಗ್ ಕೌಚ್. ಸೊ ಅದು ಎಷ್ಟೊಂದು ಬೆಳಕಿಗೆ ಬಂದಿರಲ್ಲ. ಸೊ ಇದು ಬೆಳಕಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಮಿಟಿ ಫಾರ್ಮ್ ಮಾಡಿ ಆ್ಯಂಡ್ ಎಲ್ಲರೂ ಅಪೀಲ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಸಕ್ಸಸ್ ಆಗಬೇಕು. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನನಗನ್ಸುತ್ತೆ. ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡಬೇಕು. ಎಲ್ಲ ದೊಡ್ಡವರು ವಾಯ್ಸ್ ರೈಸ್ ಮಾಡಬೇಕು ಅಂತ ನನಗನ್ಸುತ್ತೆ. ನೀವು ನೋಡಿದಂತೆ ಇಂಡಸ್ಟ್ರಿಯಲ್ಲಿ ಸರ್ ಸೇಫ್ಟಿ ಅನ್ನೋದು ಇರುತ್ತೆ ಸರ್, ಎಲ್ಲ ಕಡೆನೂ ಇರುತ್ತೆ. ಅದು ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್. ಸೇಫ್ಟಿ ಇರುತ್ತೆ, ಅದು ನಾವು ಹೇಗೆ ಬೌಂಡ್ರೀಸ್ ಹಾಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ.